ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರಿ ಅತ್ತೆ, ಮನೆಗೆ ಬಂದಿರೋ ನಿಮ್ಮನ್ನ ಹೀಗೆಲ್ಲ ಅಂದಿದ್ದಕ್ಕೆ. ನಾನು ನಿಮಗೆ ಇನ್ನೂ ಒಂದು ವಿಷಯನೂ ಹೇಳಬೇಕು ಅತ್ತೆ. ಅವ್ರೀಗ ಎಲ್ಲಿದ್ದಾರೆ ಅಂತ ಗೊತ್ತಾ? ಫ್ಯಾಕ್ಟ್ರಿಲಿ. ಇಷ್ಟೆಲ್ಲ ನಡೆದ ಮೇಲೂ ಕೂಡ ಅವರು ಮತ್ತೆ ಫ್ಯಾಕ್ಟ್ರಿಗೆ ಯಾಕೆ ಹೋಗಿದ್ದಾರೆ ಗೊತ್ತಾ? ಒಂದಷ್ಟು ಸ್ವಾರ್ಥಿಗಳಿಂದ ಅಖಿಲ್ನು ಭಾವನ್ನು ಕಾಪಾಡೋದಕ್ಕೋಸ್ಕರ, ಅವ್ರಿಗೆ ನಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ನೀವಂದ್ರೆ ಅವರಿಗೆ ಪ್ರಾಣ ಅತ್ತೆ. ಆದ್ರೆ ನೀವೆಲ್ಲ ಅವರನ್ನ ಒಬ್ಬ ಹುಚ್ಚನಿಗಿಂತ ಕಡೆಯಾಗಿ ನೋಡ್ತಿದ್ದೀರಾ. ಹೌದು ವಸು, ಅವನು ಹುಚ್ಚು ಮಹಾರಾಜನೇ. ಮನುಷ್ಯರಿಗೆ ಹುಚ್ಚಿದ್ರೆ ಜೊತೆಲಿರೋರ್ಗಷ್ಟೇ ಅಪಾಯ. ಆದ್ರೆ ಆ ದೇವರಿಗೆ ಹುಚ್ಚಿಡಿದ್ರೆ ರಾಕ್ಷಸರಿಗೂ ಕೂಡ ವರ ಕೊಡ್ತಾನಂತೆ. ಆ ರಾಕ್ಷಸರು ಅವನಿಗೆ ಕಷ್ಟ ಕೊಟ್ರು ದೇವರು ಮತ್ತೆ ವರನೇ ಕೊಡ್ತಾನೆ. ನೀನಿವಾಗ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರನ ಹೇಳೋಕ್ ಮುಂಚೆನೆ ಪಾವನಿಗೆ ಹೇಳಿದೆ. ಅಭಿನ ಸಾಕಿದ್ದು ನನ್ನ ಅದೃಷ್ಟ. ಅಖಿಲ್ ಭಾಸ್ಕರ್ನು ಹೆತ್ತಿದ್ದು ನನ್ನ ದುರದೃಷ್ಟ. ನಾನೊಬ್ಳು ಸೋತೋಗಿರೋ ತಾಯಿ. ಇದಕ್ಕಿಂತ ಇನ್ನೇನು ಹೇಳಕ್ಕಾಗಲ್ಲ. ಏನಾಯ್ತು ಅಖಿಲ್? ರಾತ್ರಿ ಆ ದುಡ್ಡು ತಗೊಂಡಿದ್ದು ಯಾರಿರ್ಬೋದು? ಖಂಡಿತವಾಗ್ಲೂ ಭಾಸ್ಕರ್ ಭಾವ ಅಂತೂ ಅಲ್ಲ. ಅತ್ತೆ ಮೇಲೆ ಅನುಮಾನನೇ ಪಡಬಾರ್ದು. ನನ್ನ ಪ್ರಕಾರ ಪಾವನಿ ಅಕ್ಕನೇ ತಗೊಂಡಿರ್ತಾಳೆ, ಅಥವಾ ಸುಮಂಗಲಿ ಆಂಟಿ ತಗೊಂಡಿರ್ಬೋದು. ಇಲ್ಲ, ಅತ್ಗೆದು ಅಂತ ಚೀಪ್ ಮೆಂಟಾಲಿಟಿ ಅಲ್ಲ. ನಮ್ಮತ್ತೆ ಗಯ್ಯಾಳಿನೇ ಆದರೂ ಕಳ್ಳಿ ಅಲ್ಲ. ಮತ್ತೆ ಮನೇಲಿ ಬೇರೆ ಯಾರಿದ್ದಾರೆ? ಹೌದು, ನಿಮ್ಮ ಮಾಮ್ ನಮ್ಮ ಜೊತೆ ಯಾಕೆ ಬರಲಿಲ್ಲ? ನಮ್ಮ ಮಾಮ್ಗೆ ಯಾವುದೋ ಕೆಲಸ ಇದೆ ಅಂದ್ರು. ಐ ಥಿಂಕ್ ನಿಮ್ಮ ಮಮ್ಮಿನೇ ಆ ದುಡ್ಡು ಕದ್ದಿರ್ಬೋದು. ವಾಟ್? ನಮ್ಮ ಮಾಮ್ಗೆ ಅಂತಗತೆ ಏನಿದೆ ಅಖಿಲ್? ಮನೇಲಿ ಈ ಪ್ಲ್ಯಾನ್ ಗೊತ್ತಿದ್ದು ನನಗೆ, ನಿಂಗೆ, ನಿಮ್ಮ ಮಾಮ್ಗೆ ಮಾತ್ರನೇ. ಅಮ್ಮಂಗೂ ಅತ್ತೆಗೂ ಅತ್ತಿಗೆಗೂ ಅಣ್ಣಂಗೂ ಗೊತ್ತಾಗೋ ಚಾನ್ಸೇ ಇಲ್ಲ. ಅದಕ್ಕೆ ನೀನು ನನಗೆ ಚೀಟ್ ಮಾಡಲ್ಲ. ನಮ್ಮ ಮಾಮ್ ಮಾಡ್ತಾರಾ? ನಮ್ಮ ಮಾಮ್ ನಿನ್ನ ಅಳಿಯನ್ ಥರ ಅಲ್ಲ, ಮಗನ್ ಥರ ನೋಡ್ತಾರೆ ಅಖಿಲ್. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಹಾರಿಕಾ. ದುಡ್ಡು ತುಂಬ ಕೆಟ್ಟದ್ದು. ಅದು ಎಂಥ ಕೆಟ್ಟ ಕೆಲಸ ಆದರೂ ಮಾಡಿಸತ್ತೆ. ಓಹೋ, ಆ ನಿಜ ನಿಂಗೆ ಇವತ್ತು ಗೊತ್ತಾಯ್ತಾ? ಭಾವನು ನೀನು ನಿಮ್ ಅಭಿ ಅಣ್ಣನ ಚೀಟ್ ಮಾಡಿದ ಹಾಗೆ ನಮ್ಮ ಮಾಮ್ ನಿನ್ನ ಚೀಟ್ ಮಾಡ್ತಾರೆ ಅನ್ಕೊಂಡಿದ್ಯಾ? ನಮ್ಮ ಮಾಮ್ಗೆ ನಿನ್ಗಿಂತ ಜಾಸ್ತಿ ಆಸ್ತಿ ಇದೆ, ಮರಿಬೇಡ. ಆಫ್ಟರ್ ಆಲ್ 50 ಲಕ್ಷಕ್ಕೋಸ್ಕರ ನಮ್ಮ ಮಾಮ್ನ ನೀನು ಇನ್ಸಲ್ಟ್ ಮಾಡ್ತಿದ್ಯಾ. ಆಸ್ತಿ ಬಂದ್ಮೇಲೆ ಎಲ್ರ ಮೇಲೂ ಅನುಮಾನ ಪಟ್ಟು ಯಾರನ್ನು ನಂಬ್ತಾ ಇಲ್ಲ ನೀನು. ಸಾರಿ, ಹಾಗೆ ಡೌಟ್ ಬಂತಷ್ಟೇ ಅನ್ನೋದೆಲ್ಲ ಅಂದ್ಬಿಟ್ಟು ಮತ್ತೆ ಸಾರಿ ಯಾಕೋ? ನನ್ನ ಡೌಟ್ ಕನ್ಫರ್ಮ್ ಆದರೆ ಮಾತ್ರ ನಿಮ್ಮ ಮಾಮ್ ಅಂತಾನೂ ನೋಡಲ್ಲ, ನಾನೇನು ಅಂತ ತೋರಿಸ್ತೀನಿ. ಇವಳು ಮತ್ತೆ ಬರ್ತಿದ್ದಾಳಲ್ಲ. ಇವಳು ಹಾಲಲ್ಲೇ ಕೂತಿದ್ದಾಳಲ್ಲ. ಏನು ಮತ್ತೆ ಬಂದಿದ್ದು? ಯಾಕೆ ಬರ್ಬಾರ್ದಾ? ಯಾಕೆ ಬಂದಿದ್ದು ಅಂತ. ಏನೋ ಮರ್ತು ಬಿಟ್ಟೆ. ಏನು ರಾತ್ರಿ ಕದ್ದಿರೋ ದುಡ್ಡಾ?
ಏನು? ಏನ್ ಮರ್ತಿದ್ದು ಅಂತ ಕೇಳ್ದೆ ಅಷ್ಟೇ. ನಿಮ್ಗೆ ಹೇಳೋ ಅಗತ್ಯ ನನಗಿಲ್ಲ. ನಾನು ಈ ಮನೆ ಹೆಣ್ಣು ಮಗಳು. ಇದು ನನ್ನ ಅಳಿಯನ್ ಮನೆ. ಯಾವಾಗಾದ್ರೂ ಬಂದು ಹೋಗ್ತೀನಿ. ಇವಳ ಹತ್ರ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಹಲೋ, ಚಾಮುಂಡೇಶ್ವರಿ ಸ್ಪೀಕಿಂಗ್. ಏನ್ ಹೇಳಿ? ಇವಳೇನು ರೂಮಿಗೆ ಹೋಗಿ ಬಾಗ್ಲಾಕೊಂಡ್ಬಿಟ್ಲು? ರೂಮಲ್ಲಿ ಏನ್ ಮಾಡ್ತಿರ್ಬೋದು? ಕಷ್ಟಪಟ್ಟು ಕದ್ದಿದ್ದೀನಿ. ಇವಾಗ ಇದನ್ನ ಹೊರಗಡೆ ತಗೊಂಡು ಹೋಗೋದು ಹೇಗೆ? ಆ ಸುಮಂಗಲಿ ಹಾಲಲ್ಲೇ ಮೊಟ್ಟೆ ಕೋಳಿ ತರ ಕೂತಿದ್ದಾಳೆ. ಅವಳ ಕಣ್ಣಿಗೆ ಬೀಳ್ದೇ ಇರೋ ತರ ಕ್ಯಾಶ್ ತಗೊಂಡು ಹೋಗೋದು ಕಷ್ಟ. ಒಂದ್ ಕೆಲ್ಸ ಮಾಡ್ತೀನಿ, ಇದನ್ನ ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಟು ಅವಳು ಇಲ್ದೇ ಇರೋ ಟೈಮ್ನಲ್ಲಿ ಬಂದು ತಗೊಂಡು ಹೊಟ್ಟೋಗ್ತೀನಿ. ರೂಮ್ ಒಳಗಡೆ ಏನೇ ಮಾಡ್ತಿದ್ಯಾ? ಬೇಗ ಹೊರಗಡೆ ಬಾರೆ. ರೂಮಿಗೆ ಹೋಗಿ ಯಾಕೆ ಡೋರ್ ಹಾಕೊಂಡೆ ಅಂತ ಸುಮಂಗಲಿ ಬಂದು ಕೇಳಿದ್ರೆ ಏನ್ ಹೇಳ್ಬೇಕು? ಒಂದ್ ಕೆಲ್ಸ ಮಾಡ್ತೀನಿ. ಗೆಸ್ಟ್ ರೂಮ್ ಹತ್ರ ನೀವೇನ್ ಮಾಡ್ತಿದ್ದೀರಾ? ರೂಮಲ್ಲಿ ಇಷ್ಟೊತ್ತು ನೀವೇನ್ ಮಾಡ್ತಾ ಇದ್ರಿ? ಕಾಣಿಸ್ತಿಲ್ವಾ? ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ. ಬೆಳಗ್ಗೆ ತಾನೇ ಸೀರೆ ಉಟ್ಟಿದ್ದು. ಅದಕ್ಕೆ ಕಲೆ ಆಗಿತ್ತು. ಕಲೆ ಒಳ್ಳೇದೆ. ಎಲ್ಲೋ ಅದೆಲ್ಲ ನಿಂಗೆ ಹೇಳೋ ಅಗತ್ಯ ನನಗಿಲ್ಲ. ಇವಳು ಸೀರೆ ಬದಲಾಯಿಸಕ್ಕಂತೂ ಮನೆಗೆ ಬಂದಿಲ್ಲ. ಇನ್ನೇನೋ ಮಾಡಿ ಹೋಗ್ತಿದ್ದಾಳೆ. ಅದೇನಿರ್ಬೋದು? ಅಣ್ಣ, ಏನು ರವಿ? ಆ ಯೂನಿಯನ್ ಲೀಡರು ನಮ್ಮ ಮೇಲೆ ದ್ವೇಷ ಸಾಧಿಸ್ತಿದ್ದಾನೆ. ಅದಕ್ಕೆ ಪದ್ಮ ಇವತ್ತು ಡ್ಯೂಟಿಗೆ ಬಂದಿಲ್ಲ ಅನ್ನೋ ನೆಪದಲ್ಲಿ ಅವರಿಬ್ಬರನ್ನೂ ಕೆಲಸದಿಂದ ತೆಗೆಸಿ ಅದೇ ನೆಪದಲ್ಲೇ ನಮ್ಮನ್ನು ಫ್ಯಾಕ್ಟ್ರಿಯಿಂದ ಆಚೆ ಕಳ್ಸೋಕೆ ನೋಡ್ತಿದ್ದಾನೆ. ವಾಟ್? ಏನು ಹೇಳ್ತಿದ್ದೀಯ ನೀನು? ಹೌದು ಸರ್, ಮುಂಚೆನೇ ಇನ್ಫಾರ್ಮ್ ಮಾಡಿದೆ. ಅಭಿರಾಮ್ ಹೆಂಡ್ತಿ, ರವಿ ಹೆಂಡ್ತಿ ಫ್ಯಾಕ್ಟ್ರಿಗೆ ಬಂದಿಲ್ಲ. ಪ್ಯಾಕಿಂಗ್ ಕೆಲಸ ನಿಂತೋಗಿದೆ. ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಂಡು ಇಬ್ಬರನ್ನು ಕೆಲಸದಿಂದ ತೆಗೆದುಹಾಕಿ ಸರ್. ಯಾವಾಗ್ಲೂ ವರ್ಕರ್ಸ್ಗೆ ಸಪೋರ್ಟ್ ಮಾಡ್ತಿದ್ದೆ, ಇವತ್ತೇನು ನಮಗ್ ಸಪೋರ್ಟ್ ಮಾಡ್ತಿದ್ಯಲ್ಲ? ನಾನು ಯಾರ ಕಡೆ ಇರಬೇಕು ಅಂತ ಈ ನಡುವೆನೇ ಗೊತ್ತಾಗಿದ್ದು ಮೇಡಮ್. ಗುಡ್, ತುಂಬ ಬೇಗ ರಿಯಲೈಸ್ ಆಗಿದೆ. ಸೊ ಆ ಇಬ್ಬರು ಲೇಡೀಸ್ಗೂ ಗೇಟ್ ಪಾಸ್ ಕೊಡು ಅಂತಿದ್ಯಾ? ಹೌದು ಸರ್, ತಕ್ಷಣ ಅವ್ರನ್ನ ಕೆಲಸದಿಂದ ತೆಗೆದುಹಾಕಿ. ಅಲ್ಲಿವರೆಗೂ ಬೇರೆ ವರ್ಕರ್ಸ್ಗೆ ಬುದ್ಧಿ ಬರಲ್ಲ. ಆದ್ರೆ ನಿಮ್ ಲೇಬರ್ ಆಕ್ಟ್ ಅದಕ್ಕೆ ಒಪ್ಪಲ್ವೇನೋ? ಸರಿಯಾದ ಕಾರಣ ಇಲ್ದೆ ಯಾವ ವರ್ಕರ್ನು ತೆಗಿಬಾರ್ದು ಅಂತ ಮೊನ್ನೆ ನೀನೇ ಹೇಳಿದ್ಯಲ್ಲ. ಕಾರಣ ಇದೆಯಲ್ಲ ಮೇಡಮ್, ಮುಂಚೆನೇ ಇನ್ಫಾರ್ಮ್ ಮಾಡದೆ ರಜಾ ತಗೊಂಡಿದ್ದಾರೆ. ಕೆಲಸ ನಿಂತೋಗಿದೆ, ಕಂಪ್ನಿಗೆ ನಷ್ಟ ಆಗಿದೆ. ನೀವು ಆ ಇಬ್ಬರು ಲೇಡೀಸ್ ಜೊತೆಗೆ ಅವ್ರ ಗಂಡಂದ್ರೂ ಕೂಡ ಕೆಲಸದಿಂದ ತೆಗೆದುಹಾಕಿ. ಅವರಿಬ್ಬರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಸರ್. ಅಭಿರಾಮ್ನ, ರವಿನ ಆದಷ್ಟು ಬೇಗ ಈ ಫ್ಯಾಕ್ಟ್ರಿಯಿಂದ ಆಚೆಗೆ ಹಾಕ್ಬಿಡಿ ಸರ್. ನಾನು ಅದೇ ಕೆಲಸದಲ್ಲಿದ್ದೀನಿ. ಇಷ್ಟಕ್ಕೂ ಎಲ್ಲಿದ್ದಾರೆ ಅವರಿಬ್ರು?
ಎಲ್ರೂ ಸ್ವಲ್ಪ ಹೊತ್ತು ಕೆಲಸ ನಿಲ್ಸಿ ಇಲ್ಲಿಗೆ ಬನ್ನಿ. ಎಲ್ರು ಕೇಳಿಸ್ಕೊಳ್ಳಿ, ಇಬ್ರು ಲೇಡಿ ವರ್ಕರ್ಸ್ ಯಾವ ಇಂಟಿಮೇಷನ್ ಇಲ್ಲದೆ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ. ಅವರಿಂದ ಕಂಪನಿಗೆ ಲಾಸ್ ಆಗಿದೆ. ಸೊ ಆ ಇಬ್ರು ಲೇಡಿ ವರ್ಕರ್ಸ್ನ ಪರ್ಮನೆಂಟ್ ಆಗಿ ಕೆಲಸದಿಂದ ತೆಗಿತಾ ಇದ್ದೀವಿ. ಆ ವಿಷಯ ನಿಮಗೆ ಹೇಳೋಣ ಅಂತ ಬಂದ್ವಿ. ಈ ವಿಷಯದಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಅಭ್ಯಂತರ ಇದ್ರೆ ಇವಾಗಲೇ ಹೇಳ್ಬಿಡಿ. ತಪ್ಪು ನಮ್ಮ ವರ್ಕರ್ಸ್ದೇ ಆಗಿರೋದ್ರಿಂದ ಯೂನಿಯನ್ ಸಪೋರ್ಟ್ ಮಾಡ್ತಿಲ್ಲ. ಇದೇನಣ್ಣ, ವಸುಂಧರ ಅವ್ರ ಮಗುಗೆ ನಿನ್ನೆ ಮೈ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಆ ಟೆನ್ಷನಲ್ಲಿ ಇವತ್ತು ಲೀವ್ ಹಾಕೋದು ಮರ್ತ್ಬಿಟ್ರೋ ಏನೋ. ಇದೊಂದ್ಸಲ ಕ್ಷಮಿಸಿ ಬಿಟ್ಬಿಡಿ ಸರ್. ಇನ್ನೊಂದ್ಸಲ ಅಂತ ತಪ್ಪು ಮಾಡಬೇಡಿ ಅಂತ ನಾವು ಬುದ್ಧಿ ಹೇಳ್ತೀವಿ. ಇದನ್ನ ಮೊದಲನೇ ತಪ್ಪು ಅನ್ಕೊಳ್ಳಿ ಸರ್. ಏಯ್ ಬರೇ ಎಲ್ಲಿ ಏನಯ್ಯ ಇದು? ನನ್ನ ಹೆಸರು ಕೆಡ್ಸೋಕೆ ಕರ್ಕೊಂಡು ಬಂದ್ಯಾ ಹೇಗೆ? ಟೆನ್ಷನ್ ಮಾಡ್ಕೋಬೇಡಿ ಸರ್, ನಾನು ನೋಡ್ಕೋತೀನಿ ಇದೆಲ್ಲ. ಇಲ್ಲಿ ನೋಡಿ, ಮೊದಲನೇ ಸಲ ಮಾಡಿದ್ರು ತಪ್ಪು ತಪ್ಪೇ. ಕೆಲ್ಸಕ್ಕೆ ಸೇರಿ ದಿನಾನೇ ಫ್ಯಾಕ್ಟ್ರಿ ರೂಲ್ಸು ಯೂನಿಯನ್ ರೂಲ್ಸನ್ನ ಡೀಟೇಲಾಗಿ ಹೇಳಿದ್ದೀನಿ. ಅದಲ್ಲದೆ ಆ ಇಬ್ಬರು ಹೆಂಗಸರು ಗಂಡಂದ್ರು ಕೂಡ ಇದೇ ಫ್ಯಾಕ್ಟ್ರಿಯಲ್ಲೇ ಇಲ್ಲೇ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ರೂಲ್ಸ್ ಗೊತ್ತಿದ್ದು ತಪ್ಪು ಮಾಡಿರೋದ್ರಿಂದ ಶಿಕ್ಷೆ ತಪ್ಪಿದ್ದಲ್ಲ. ಓನರ್ಸ್ ಕೋಆಪರೇಟ್ ಮಾಡಿದ್ರೆ ನಮ್ಮೆಲ್ರಿಗೂ ಒಳ್ಳೇದು. ವಾಟ್ ಯು ಸೇ ಮಿಸ್ಟರ್ ಅಭಿರಾಮ್? ತಪ್ಪು ಮಾಡಿರೋದು ನಿಮ್ಮ ವೈಫ್. ಆ್ಯಸ್ ಯುವರ್ ವಿಶ್ ಸರ್. ನೀವು ಯಾವುದೇ ಡಿಸಿಷನ್ ತಗೊಂಡ್ರು ನನಗೋಕೆ. ಮ್ಯಾನೇಜರ್ ಸರ್, ಆ ಇಬ್ಬರು ಲೇಡೀಸ್ ಟರ್ಮಿನೇಷನ್ ಆರ್ಡರ್ ರೆಡಿ ಮಾಡಿದ್ರಾ? ರೆಡಿ ಮಾಡಿದ್ದೀನಿ ಸರ್. ಇದ್ರ ಮೇಲೆ ಅವ್ರ ಗಂಡಂದ್ರು ಸೈನ್ ಮಾಡಿದ್ರೆ ಅವ್ರ ಹೆಂಡ್ತಿರು ಟರ್ಮಿನೇಟ್ ಆದಂಗೆನೆ. ಅವರು ಆಮೇಲೆ ಸೈನ್ ಮಾಡ್ತಾರೆ. ಮೊದಲು ನೀವು ಈ ಡೇ ಶೀಟಲ್ಲಿ ಸೈನ್ ಮಾಡಿ ಮ್ಯಾನೇಜರ್ ಅವರೇ. ಪ್ಯಾಕಿಂಗ್ ಆಗೋಗಿದೆ, ನೀವು ಸೈನ್ ಮಾಡಿಬಿಟ್ರೆ ಲೋಡಿಂಗ್ ಮಾಡಿಸ್ಬಿಡ್ತೀವಿ. ನೀವಿಬ್ರು ಯಾವಾಗ ಬಂದ್ರಿ? ಮಾರ್ನಿಂಗ್ ಆನ್ ಟೈಮ್ಗೆ ಬಂದಿದ್ವಿ. ಯಾಕಣ್ಣ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ನಮ್ ಸಿಗ್ನೇಚರ್ ನೋಡ್ಲಿಲ್ವಾ? ಈ ಲೀಡರ್ಗೆ ಕೆಲ್ಸ ಕಮ್ಮಿ, ಕಿತಾಪತಿ ಜಾಸ್ತಿ ಅಕ್ಕ. ಹೌದು, ಹೆಸರಿಗೆ ಲೀಡರ್ ಆದ್ರೂ ಮಹಾನ್ ಲಯರ್. ಇಂಥವ್ರ ಮಾತನ್ನ ನೀವ್ ಹೇಗ್ ನಂಬುದ್ರಿ ಸರ್? ಹಲೋ, ನೀವು ಕೆಲ್ಸಕ್ಕೆ ಬರ್ತಿಲ್ಲ ಅಂತ ನಿಮ್ಮ ಗಂಡನೇ ಹೇಳಿದ್ದು. ನಾನ್ಯಾವಾಗ ಹೇಳಿದ್ದೆ ಅಣ್ಣ? ಲೀವ್ ಹಾಕೋದಾದ್ರೆ ಮುಂಚೆನೇ ಹೇಳ್ತಿದ್ನಲ್ಲ. ನಿನ್ನ ಮನಸ್ಸಲ್ಲಿ ಇನ್ನೇನೋ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದೀಯ ಅಣ್ಣ, ನಮಗೆ ಚೆನ್ನಾಗಿ ಗೊತ್ತು. ಛೇ, ಡ್ಯಾಮ್ ಇಟ್. ಸಾರಿ ಸರ್. ಲೈ, ವರ್ಕರ್ಸ್ ಜೊತೆ ಸೇರಿ ನನ್ನ ಫುಲ್ ಮಾಡೋಣ ಅನ್ಕೊಂಡ್ಯಾ? ನಮ್ಮ ತಾಯಣೆ ಸರ್, ನಂಗೆ ಆ ಉದ್ದೇಶನೇ ಇಲ್ಲ. ಛೇ, ಮತ್ತೆ ಏನಿದು ಡ್ರಾಮಾ? ಅವರಿಬ್ರು ಇವತ್ತು ಬಂದಿಲ್ಲ ಅಂದೆ, ಇವಾಗ ಹೇಗ್ ಬಂದ್ರು? ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಆ ರವಿನೇ ಹೇಳಿದ್ದ ಅವನ ಹೆಂಡ್ತಿಗೂ ಅಭಿರಾಮ್ ಹೆಂಡ್ತಿಗೂ 2 ದಿನ ಲೀವ್ ಬೇಕು ಅಂತ. ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಆ ಇಬ್ರು ಲೇಡೀಸು ಆನ್ ಟೈಮ್ಗೆ ಸೈನ್ ಮಾಡಿದ್ದಾರೆ. ನನ್ನ ಸಿಕ್ಕಾಕ್ಸಕ್ಕೆ ಇದು ಅವ್ರ ಪ್ಲಾನೇ ಅನ್ಸತ್ ಸರ್. ಅವ್ರ ಪ್ಲ್ಯಾನೋ ನಿನ್ನ ಪ್ಲ್ಯಾನೋ, ಮಧ್ಯದಲ್ಲಿ ನಾನು ಫೂಲ್ ಆದೆ. ಇನ್ನೊಂದು ಸಲ ಇದು ರಿಪೀಟ್ ಆಯಿತು ಅಂದರೆ ಅವರಿಗಲ್ಲ, ನಿನಗೆ ಗೇಟ್ ಪಾಸ್ ಕೊಡ್ತೀನಿ, ಜೋಪಾನ.
ನೀವೇನಿಲ್ಲಿ ಸಡನ್ನಾಗಿ ಪ್ರತ್ಯಕ್ಷ ಆಗಿದ್ದೀರಾ? ನೀವು ಲಂಚ್ ಬ್ಯಾಗ್ ತಗೊಂಡು ಬಂದಿದ್ರಿ, ಆದ್ರೆ ಅದರಲ್ಲಿ ಬಾಕ್ಸೇ ಇರಲಿಲ್ಲ. ಅದನ್ನ ಕೊಡೋಣ ಅಂತ ಬಂದ್ವಿ. ಬರ್ತಿದ್ದ ಹಾಗೆ ಇಲ್ಲಿ ನಡೀತಿರೋ ಡ್ರಾಮಾ ನೋಡಿದ್ವಿ. ತಕ್ಷಣ ಯೂನಿಫಾರ್ಮ್ ಹಾಕೊಂಡು ಈ ಡ್ರಾಮಾನ್ ಫಿನಿಶ್ ಮಾಡಿದ್ವಿ. ಮತ್ತೆ ಅಟೆಂಡೆನ್ಸ್ನಲ್ಲಿ ಆನ್ ಟೈಮ್ ಸಿಗ್ನೇಚರ್ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅದಕ್ಕೆ? ಅದೇನಾದ್ರೂ ಬ್ರಹ್ಮವಿದ್ಯೆ ಏನ್ರಿ? ಗೇಟ್ ಹತ್ರ ಸೆಕ್ಯೂರಿಟಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದ. ನಾವ್ ಯಾವಾಗ ಬಂದ್ವಿ ಅಂತಾನೂ ಅವನಿಗೆ ಗೊತ್ತಾಗ್ಲಿಲ್ಲ. ಸೈನ್ ಹಾಕ್ಬಿಟ್ಟು ಸೈಲೆಂಟ್ ಆಗಿ ಬಂದ್ಬಿಟ್ವಿ. ಮನೇಲಿ ಅವನನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೀರಾ? ನೀವು ಹೋಗಿ ಇಲ್ಲಿಂದ. ಅತ್ತೆ ಮತ್ತೆ ಪಾವನಿ ಅಕ್ಕ ಬಂದಿದ್ದಾರೆ ರೀ, ಅನು ಜೊತೆ ಇದ್ದಾರೆ. ನೀವಿಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಏನಿಲ್ಲ ವಸುವರೇ. ರಿಸೈನ್ ಮಾಡಿ ಹೊರಟೋಗಿ, ನಿಮಗೆ ಬೇರೆ ಕೆಲಸ ಕೊಡಿಸ್ತೀವಿ. ಭಾವನ್ ಬಗ್ಗೆ, ಅಖಿಲ್ ಬಗ್ಗೆ ನೀವಿಷ್ಟೆಲ್ಲ ಯೋಚನೆ ಮಾಡುವಾಗ ನಾನ್ ಮಾತ್ರ ಯೋಚನೆ ಮಾಡಬಾರ್ದಾ? ನೀವಿರೋ ಕಡೆನೆ ನಾವು ಇರ್ತೀವಿ. ಹಾಗಲ್ಲ ವಸುವರೇ, ನಾವ್ ಫಿಕ್ಸ್ ಆಗಿದ್ದೀವಿ ಭಾವ, ಇದೇ ಜಾಬ್ ಮಾಡ್ತೀವಿ. ನಮ್ಮ ಪದ್ಮಂಗ್ ಹಠ ಜಾಸ್ತಿ ಅಣ್ಣ, ಮಾತೇ ಕೇಳಲ್ಲ. ಅವರು ಕೂಡ ಅಷ್ಟೇ ರವಿ. ಏನಾದರೂ ಫಿಕ್ಸ್ ಆದರೆ ಆ ದೇವರೇ ಬಂದು ಹೇಳಿದ್ರು ಕೇಳಲ್ಲ. ಈ ಸಲ ಎಲೆಕ್ಷನ್ಗೆ ನಿಂತ್ಕೋಬೇಕು, ಅವನ್ನ ಇಳಿಸ್ಬೇಕು. ಅಲ್ಲಿವರೆಗೂ ಅವನ ಪೊಗರು ಇಳಿಯಲ್ಲ. ಹೌದು ರವಿ, ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆಯಲ್ಲ. ನೀನು ಲೀಡರ್ ಆಗಿ ಕಂಟೆಸ್ಟೆಂಟ್ ಮಾಡು. ಕೆಲಸದವ್ರ ಹತ್ರ ನಾನು ಮಾತಾಡಿ ಓಟ್ ಹಾಕಿಸ್ತೀನಿ. ನಾನ್ಯಾವ ಲೀಡ್ರಣ್ಣ? ನೀವೇ ನಿಜವಾದ ಲೀಡ್ರು, ನೀವೇ ನಿಂತ್ಕೋಬೇಕು. ಬೇಡ ರವಿ, ಈಗಾಗಲೇ ನಾನು ಅವರು ಇಲ್ಲಿ ಕೆಲಸ ಮಾಡೋದು ನಮ್ಮ ಅಣ್ಣನಿಗೂ ಅಕ್ಕಿಲ್ಗೂ ಇಷ್ಟ ಇಲ್ಲ. ಮತ್ತೆ ನಾನು ಇವನೇನು ಲೀಡರ್ ಆಗ್ತೀನಿ ಅಂತಂದರೆ ಅದೊಂದು ರಗಳೆ. ನೀವು ಲೀಡ್ರ್ ಆದ್ರೇನೆ ಈ ಫ್ಯಾಕ್ಟ್ರಿನ ಕಾಪಾಡ್ಬೋದು ಅಣ್ಣ. ಯಾಕೆ ನೀನು ಕಾಪಾಡೋಕ್ಕಾಗಲ್ವಾ? ನಿಮ್ಮಷ್ಟು ವಿದ್ಯೆ ಬುದ್ಧಿ ನನಗಿಲ್ಲ ಅಣ್ಣ. ಲೀಡರ್ಗೆ ಬೇಕಾಗಿರೋದು ಧೈರ್ಯ ರವಿ. ನಂಬಿರೋ ಜನಗಳಿಗೆ ದಾರಿ ತೋರಿಸೋ ಸಾಮರ್ಥ್ಯ ಇರಬೇಕಷ್ಟೇ. ಅದು ಕೂಡ ನನಗಿಲ್ಲ ಅಣ್ಣ. ಲೀಡರ್ ಪೋಸ್ಟ್ಗೆ ನೀವೇ ಕರೆಕ್ಟು. ಕಮ್ಮಿ ಟೈಮ್ನಲ್ಲೇ ತುಂಬ ಜನ ವರ್ಕರ್ಸ್ ನಿಮ್ಮ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ನೀವು ಲೀಡರ್ ಆದರೆ ಆ ಕ್ರೇಜೇ ಬೇರೆ ಅಣ್ಣ. ನನಗಿಷ್ಟ ಇಲ್ಲ ರವಿ. ಈಗಾಗಲೇ ಇರೋ ಸಮಸ್ಯೆಗಳೇ ಸಾಕು, ಇನ್ನು ಹೊಸ ಸಮಸ್ಯೆಗಳು ಬೇಡ. ಅಣ್ಣನಿಗೆ ನೀವಾದರೂ ಹೇಳಿ ಅದಕ್ಕೆ. ಅಣ್ಣ ಲೀಡರ್ ಆದರೆ ಈ ಫ್ಯಾಕ್ಟ್ರಿಗೂ ವರ್ಕರ್ಸ್ಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ಹೌದಕ್ಕ, ಭಾವನೆ ಲೀಡರ್ ಆಗ್ಬೇಕು. ಹಳೆ ಲೀಡರ್ಗೆ ಕೊಬ್ಬಿಳಿಸ್ಬೇಕು. ಭಾವನವರು ಬೆಮ್ಮೆಲೇನೆ ಹೊಡೆದಿದ್ದಾರೆ ಅಂದ್ರೆ ಎಂಥ ದೊಡ್ಡ ಹೀರೋ ಅಂತವ್ರೆ ತಾನೇ ಲೀಡರ್ ಆಗ್ಬೇಕು. ಹಾಗಾದ್ರೆ ನಮ್ ಹೀರೋ ಅವ್ರನ್ನ ಲೀಡರ್ ಮಾಡ್ಬೇಕು ಅಂತಿದ್ದೀರಾ? ಟ್ರೈ ಮಾಡೋಣ. ಬಾಸ್ ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳಲ್ಲ, ಆದ್ರೆ ಒಪ್ಸೋಣ. ಮನೇಲಿ ಯಾರೂ ಇಲ್ಲ. ಆ ಚಾಮುಂಡೇಶ್ವರಿ ರೂಮಿಗೆ ಹೋಗೋದಿಕ್ಕೆ ಇದೇ ಒಳ್ಳೆ ಸಮಯ. ಯಾರಾದ್ರೂ ಬರೋಕ್ ಮುಂಚೆ ಆ ರೂಮಲ್ಲಿ ದುಡ್ಡು ಎಲ್ಲಿದೆ ಅಂತ ಕಂಡು ಹಿಡಿದು ಬಿಡ್ತೀನಿ. $50 ಲಕ್ಷ ಎಷ್ಟು ನೋಟಿನ ಕಂತೆ ಇರ್ತಾವೋ, ಎಲ್ಲಿ ಬಚ್ಚಿಟ್ಟಿದಾಳೋ. ಹೆಸರಿಗಷ್ಟೇ ದೊಡ್ಡ ಕೋಟ್ಯಾಧೀಶ್ವರಿ, ಮಾಡೋದೆಲ್ಲ ಕಳ್ಳ ಕೆಲ್ಸನೇ. ನನ್ ಸೋದ್ರಳಿ ಅಂದ್ರೆ ನಾನ್ ನುಣ್ಣಗ್ ಬೋಳ್ಸೋದಕ್ ನೋಡ್ತಿದ್ದಾಳೆ. ನಾನಿರೋವಾಗ ಅವಳ ಆಟ ನಡೆಯಕ್ ಬಿಡ್ತೀನಾ? ಆ ದುಡ್ಡನ್ನ ಹುಡುಕ್ಬಿಟ್ಟು ಅವಳ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ. ಹಾ.
ಅತ್ತೆ